ಅನೇಕ ಹೈಡ್ರಾಮಾ ಕುತೂಹಲಕ್ಕೆ ಕಾರಣವಾಗಿದ್ದ ನೂತನ ಸಚಿವ ಸಂಪುಟ ವಿಸ್ತರಣೆಯಾಗಿದೆ. ಒಂದು ಕಡೆ ಖಾತೆಗೋಸ್ಕರ ಡಿಮ್ಯಾಂಡ್, ಮತ್ತೊಂದು ಕಡೆ ಸಚಿವ ಸ್ಥಾನ ಕೈತಪ್ಪಿದವರ ಆಕ್ರೋಶದ ಮಾತುಗಳು ರಾಜ್ಯ ಕೈಪಾಳ್ಯದಲ್ಲಿ ಕೇಳಿ ಬರ್ತಾ ಇದೆ. ಈ ಬಗ್ಗೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಆಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಅಸಮಾಧಾನದ ಕಿಚ್ಚು ಈಗ ಜೋರಾಗ್ತಾ ಇದೆ. ಸಾಕಷ್ಟು ಜನ ಅಸಮಾಧಾನಿತರು ಆಕ್ರೋಶವನ್ನು ಹೊರಗಡೆ ಹಾಕ್ತಾ ಇದ್ದಾರೆ. ಕೈ ಮನೆ ಒಳಗಡೆ ಶಾಸಕರ ರಾಜೀನಾಮೆ ರಾಜಕೀಯ ಸಂಚಲನ ಮೂಡಿಸ್ತಾ ಇದೆ. ನಿನ್ನೆ ಶಾಸಕ ಸ್ಥಾನಕ್ಕೆ ಯಶವಂತ ರಾಯಗೌಡ ರಿಸೈನ್ ಮಾಡಿದ್ರು, ಇಂಡಿ ಶಾಸಕ. ಇನ್ನು KSRTC ಅಧ್ಯಕ್ಷ ಸ್ಥಾನಕ್ಕೆ ಗುಬ್ಬಿ ಕ್ಷೇತ್ರದ ಶಾಸಕ ಶ್ರೀನಿವಾಸ್ ರಾಜೀನಾಮೆಯನ್ನು ಮಾಡಿದ್ದಾರೆ. ರಾಜೀನಾಮೆ ಪರ್ವ ಇನ್ನೂ ಕೂಡ ಮುಂದುವರಿಯುತ್ತಾ ಅನ್ನುವಂತಹ ಒಂದಿಷ್ಟು ಚರ್ಚೆ ರಾಜ್ಯ ರಾಜಕೀಯ ಪಡಸಾಲೆಯಲ್ಲಿ ನಡೀತಾ ಇದ್ದಾವೆ. ಸಾಕಷ್ಟು ಜನ ಆಕಾಂಕ್ಷಿಗಳಿದ್ರು, ನನಗೊಂದು ಅವಕಾಶ ಸಿಗ್ಬೋದು, ನಾವು ಪಕ್ಷಕ್ಕೋಸ್ಕರ ದುಡಿದಿದ್ದೀವಿ ಅಂತ. ನೋಡಿ, ಗುಬ್ಬಿ ಶ್ರೀನಿವಾಸ್ JDSನಿಂದ ಬಂದಂಥವರು, ಕಾಂಗ್ರೆಸ್ನಲ್ಲಿ ಒಂದು ಭರವಸೆಯನ್ನು ಕೊಟ್ಟಿದ್ರು ಅಂತ ಕಾಣಿಸುತ್ತೆ ಅವರಿಗೆ ನಾಯಕರು. ಆ ನಿಟ್ಟಿನಲ್ಲಿ ಅವರು JDSನ್ನು ತೊರೆದು ಕಾಂಗ್ರೆಸ್ಸಿಗೆ ಬಂದಿದ್ರು. ಈಗ ಅವರು ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿಲ್ಲ, KSRTC ಅಧ್ಯಕ್ಷ ಸ್ಥಾನಕ್ಕೆ ಈಗ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಇನ್ನು ಯಶವಂತ ರಾಯಗೌಡ ಇಂಡಿ ಕ್ಷೇತ್ರದ ಶಾಸಕರು, ಅವರು ಆಲ್ರೆಡಿ ಅವರ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಗುಬ್ಬಿ ಶ್ರೀನಿವಾಸ್ ತಮ್ಮ KSRTC ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಸಾಕಷ್ಟು ಜನ ಆಕ್ರೋಶವನ್ನು ಈಗ ಹೊರಗಡೆ ಹಾಕ್ತಾ ಇದ್ದಾರೆ, ಬಂಡಾಯದ ಬೆಂಕಿಯನ್ನು ಉಗುಳ್ತಾ ಇದ್ದಾರೆ. ಒಂದು ಕಡೆ ಇವಾಗ RV ದೇಶಪಾಂಡೆ ಇರ್ಬೋದು, HK ಪಾಟೀಲ್, ಇವರೆಲ್ಲರೂ ಕೂಡ ಕಾಂಗ್ರೆಸ್ನ ಅತ್ಯಂತ ಹಿರಿಯ ಶಾಸಕರು. ಈ ಹಿಂದಿನ ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವರಾಗಿದ್ದರು. ದಿನೇಶ್ ಗುಂಡೂರಾವ್ ಕೂಡ ಈ ಹಿಂದೆ KPCC ಅಧ್ಯಕ್ಷರಾಗಿದ್ದರು. ಜೊತೆಗೆ ಈ ಕಳೆದ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಅವರು ಆರೋಗ್ಯ ಸಚಿವರಾಗಿದ್ದರು. ಹಾಗಾಗಿ ಸಮುದಾಯವಾರು ಈಗ ಆಕ್ರೋಶಗಳು ವ್ಯಕ್ತವಾಗ್ತಾ ಇದ್ದಾವೆ. ಜೊತೆಗೆ ಕ್ಷೇತ್ರವಾರು ನಮಗೆ ಕಡೆಗಣಿಸಿದ್ದಾರೆ ಅನ್ನುವಂತಹ ಆಕ್ರೋಶದ ಮಾತುಗಳು ಕೂಡ ಈಗ ಕೇಳಿ ಬರ್ತಾ ಇದ್ದಾವೆ. ಇಲ್ಲಿ ರಹೀಂ ಖಾನ್ ಇರ್ಬೋದು, ಜೊತೆಗೆ ದಿನೇಶ್ ಗುಂಡೂರಾವ್ ಇರ್ಬೋದು, ಗುಬ್ಬಿ ಶ್ರೀನಿವಾಸ್, ಅದ್ರ ಜೊತೆಗೆ ಯಶವಂತ ರಾಯಗೌಡ, ಬೇಳೂರು ಗೋಪಾಲಕೃಷ್ಣ, ಅಶೋಕ್ ಪಠಣ್, ಹೀಗೆ ಸಾಕಷ್ಟು ಸಾಲು ಸಾಲು ಕಾಂಗ್ರೆಸ್ನ ಹಿರಿಯ ಶಾಸಕರುಗಳು ತಮ್ಮ ತಮ್ಮ ಅಸಮಾಧಾನವನ್ನು ಈಗ ಹೊರಗಡೆ ಹಾಕ್ತಾ ಇದ್ದಾರೆ. ಈ ಎಲ್ಲ ಅಸಮಾಧಾನಗಳ ಬೆನ್ನಲ್ಲೇ ಮತ್ತೊಂದು ಪ್ರಶ್ನೆ ಈಗ ಮೂಡ್ತಾ ಇರುವಂಥದ್ದು, ಕಾಂಗ್ರೆಸ್ ಹೈಕಮಾಂಡ್ ಎಲ್ಲ ಒಂದು ಕಡೆ ಪಟ್ಟಿಯನ್ನು ರೆಡಿ ಮಾಡಿ ಇಟ್ಕೊಂಡು ಈ ಅದಲು ಬದಲು ಏನಾದರೂ ಮಾಡ್ತಾ ಫೈನಲ್ ಪಟ್ಟಿ ನಿಜಕ್ಕೂ ಇದೇನಾ ಅಂತ ಈಗ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಯಾಕಂದರೆ ಇತ್ತೀಚೆಗೆ ನೀಟ್ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಆಯ್ತಲ್ಲ, ಆ ರೀತಿಯಾಗಿ ಇದೇ ರೀತಿಯ ಒಂದು ಲಿಸ್ಟ್ ಬೇರೆ ಮಾಡಿಟ್ಕೊಂಡಿದ್ರ, ಇದು ಫೈನಲ್ ಲಿಸ್ಟ್ ಅಲ್ವಾ ಅನ್ನುವಂಥ ಅನುಮಾನಗಳು ವ್ಯಕ್ತವಾಗ್ತಾ ಇದ್ದಾವೆ. ಕಾರಣ ಇಷ್ಟೇ, ಮಂಕಾಳ ವೈದ್ಯ ಅವರ ಹೆಸರನ್ನು 20 ಜನರ ನೂತನ ಸಚಿವರ ಪಟ್ಟಿಯಲ್ಲಿ ಇತ್ತು. ಕೊನೆಯ ಕ್ಷಣದಲ್ಲಿ SS ಮಲ್ಲಿಕಾರ್ಜುನ್ ಅವರ ಹೆಸರನ್ನು ಸೇರ್ಪಡೆ ಮಾಡಿದ್ರು. ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಯಿತು. ಅದಾದ ಮೇಲೆ ಗಾಯತ್ರಿ ಶಾಂತೇಗೌಡ ಅವರ ಹೆಸರು, ಅವರು MLC ಆಗಿ ಮೊದಲ ಬಾರಿಗೆ ಪರಿಷತ್ ಪ್ರವೇಶ ಮಾಡಿದಂಥವರು, ಅವ್ರ ಹೆಸರನ್ನು ಕೊನೆ ಕ್ಷಣದಲ್ಲಿ ಕೈಬಿಟ್ಟು ಒಂದು ಕಡೆ ಇವಾಗ ಮಾಜಿ CM ಸಿದ್ದರಾಮಯ್ಯನವರು ಉಮಾಶ್ರೀ ಅವರನ್ನ ಸಚಿವೆಯನ್ನಾಗಿ ಮಾಡಬೇಕು ಅಂತ, ಇನ್ನೊಂದು ಕಡೆ CM DK ಶಿವಕುಮಾರ್ ಲಕ್ಷ್ಮೀ ಹೆಬ್ಬಾಳ್ಕರ್ನ ಈಗ ಸಚಿವ ಸ್ಥಾನಕ್ಕೆ ಸೇರ್ಪಡೆ ಮಾಡಬೇಕು ಅನ್ನುವಂತಹ ಒಂದಿಷ್ಟು ಪೈಪೋಟಿಗಳು, ಲಾಬಿಗಳು ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಈಗ ನಡೀತಾ ಇದ್ದಾವೆ. ಈ ಎಲ್ಲ ನಿನ್ನೆಯ ನೂತನ ಸಚಿವರ ಪಟ್ಟಿ ಬಿಡುಗಡೆಯಾಗಿ ನೂತನ ಸಚಿವರು ಪ್ರಮಾಣವಚನ ಸ್ವೀಕಾರ ಮಾಡಿದ್ದನ್ನು ಗಮನಿಸ್ತಾ ಇದ್ರೆ, ಪಟ್ಟಿ ಏನಾದರೂ ಬೇರೆ ಏನಾದರೂ ಪಟ್ಟಿ ಇತ್ತಾ, ಇದು ನಿಜಕ್ಕೂ ಇದೇ ಪಟ್ಟಿನ? ಹಲವು ಸುತ್ತಿನ ಮೀಟಿಂಗ್ಗಳಾಗಿದ್ದಾವೆ ರಾಜ್ಯ ನಾಯಕರ ಜೊತೆನೂ ಕೂಡ. KC ವೇಣುಗೋಪಾಲ್, ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, ರಣದೀಪ್ ಸಿಂಗ್ ಸುರ್ಜೇವಾಲಾ ಸಾಕಷ್ಟು ಚರ್ಚೆ ಮಾಡಿದ್ದಾರೆ. ಇಷ್ಟು ಚರ್ಚೆಗಳಾದ ಮೇಲೂ ಕೂಡ ನಿಜಕ್ಕೂ ಈ ಪಟ್ಟಿನ ಹಾಗಾದರೆ ಯಾಕೆ ಇಷ್ಟೊಂದು ಗೊಂದಲ ಮಾಡಿಕೊಂಡ್ರು? ಈಗ ಆಕಾಂಕ್ಷಿಗಳು ಸಹಜವಾಗಿ ಎಲ್ಲರೂ ಕೂಡ ಇದ್ದೇ ಇರ್ತಾರೆ. ಈಗ ಆಕ್ರೋಶದ ಒಂದು ಕಟ್ಟೆ ಒಡೆದು ಇವಾಗ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಅಂತೂ ಈಗ ಆಗ್ತಾ ಇದೆ. ಕೆಲವರು ರಾಜೀನಾಮೆ ಕೊಡ್ತೀವಿ ಅಂತ ಈಗ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯಶವಂತ ರಾಯಗೌಡ ಆಲ್ರೆಡಿ ಈಗ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಎಲ್ಲರನ್ನೂ ಸಮಾಧಾನಗೊಳಿಸ್ಲಿಕ್ಕೆ ಆಗಲ್ಲ. ಆದರೆ ನೀವು ಬಿಟ್ಟಿರುವಂಥ ಪಟ್ಟಿಯಲ್ಲೇ ಸಾಕಷ್ಟು ಗೊಂದಲಗಳಿದಾವಲ್ಲ, ಯಾಕೆ ಈ ಗೊಂದಲ ಆಯಿತು ಅನ್ನುವಂಥದ್ದೇ ಈಗ ಉಳಿದಿರುವಂತಹ ಒಂದು ದೊಡ್ಡ ಯಕ್ಷ ಪ್ರಶ್ನೆ ಆಗಿದೆ. ಇನ್ನಷ್ಟು ಈ ಅಸಮಾಧಾನದ ಕಿಚ್ಚು ಜೋರಾಗುವಂತಹ ಸಾಧ್ಯತೆ ಇದೆ. ಕೆಲವರು ನಿಗಮ ಮಂಡಲದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾ ಇದ್ರೆ, ಕೆಲವರು ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಇನ್ನು BK ಸಂಗಮೇಶ್ ಕೂಡ ರಾಜೀನಾಮೆ ಕೊಡ್ತೀನಿ ಅಂತ ಒಂದು ಕಡೆ ಈಗ ಸರ್ಕಾರದ ವಿರುದ್ಧನೇ ಈಗ ಸೆಟೆದು ನಿಂತಿದ್ರು. ಬೇಳೂರು ಗೋಪಾಲಕೃಷ್ಣ ಕೂಡ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಗುಡುಗಿದ್ರು. ಕೆಲವರನ್ನು ಸಮಾಧಾನಗೊಳಿಸುವಲ್ಲೂ ಕೂಡ CM ಇವಾಗ ಒಂದು ಕಡೆ ಈಗ ಮುಂದುವರಿತಾ ಇದ್ದಾರೆ. ಈ ಶಾಸಕರನ್ನು ಸಮಾಧಾನಗೊಳಿಸುವಂತಹ ಒಂದು ನಿಟ್ಟಿನಲ್ಲಿ ಇವಾಗ
ಒಂದು ಬಿಗ್ ಚಾಲೆಂಜ್ ಇದು ಡಿ ಕೆ ಶಿವಕುಮಾರ್ ಅವರಿಗೆ. ಯಾಕಂದರೆ ಈ ಡಿ ಕೆ ಶಿವಕುಮಾರ್ ಅವರ ಈ ಒಂದು ಸೈನ್ಯಕ್ಕೆ ಸಾಕಷ್ಟು ಶಾಸಕರ ಬೆಂಬಲ ಬೇಕಾಗ್ತದೆ. ಮತ್ತು ಇನ್ನು ಉಳಿದಿರುವಂಥದ್ದು 1.5 ವರ್ಷದಲ್ಲಿ ಈ ಕಚ್ಚಾಟಗಳು, ಕಿತ್ತಾಟಗಳು, ಅಸಮಾಧಾನಗಳಲ್ಲೇ ಇವಾಗ 5 ವರ್ಷ ಕಂಪ್ಲೀಟ್ ಮಾಡೋದಾದರೆ ರಾಜ್ಯದ ಜನ ಕೂಡ ಗಮನಿಸ್ತಾ ಇರ್ತಾರೆ, ಏನಪ್ಪ ಇವರು ಇಷ್ಟೊಂದು ಕಿತ್ತಾಡ್ತಾರೆ ಖಾತೆಗೋಸ್ಕರ ಅಂತ. ಈಗ ಇನ್ನೂ ನೋಡಿ, ಸಚಿವ ಸ್ಥಾನ ಇನ್ನು ಮುಂದೆ ಇರೋದು ಹೈಡ್ರಾಮಾಗಳು. ಖಾತೆಗೂ ಸಾಕಷ್ಟು ಈಗ ಡಿಮ್ಯಾಂಡ್ ಇಲ್ಲಿ ಆಲ್ರೆಡಿ ಈಗ ಶುರುವಾಗಿದೆ ಅನ್ನುವಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಸಾಕಷ್ಟು ಜನ ನನಗೆ ಇದೇ ಖಾತೆ ಬೇಕು, ಅದೇ ಖಾತೆ ಬೇಕು ಅನ್ನುವಂಥದ್ದು ಕೂಡ ಈಗ ಚರ್ಚೆಗಳು ಶುರುವಾಗಿದ್ದಾವೆ ಅನ್ನೋಂಥದ್ದು ಕೂಡ ಗೊತ್ತಾಗ್ತಾ ಇದೆ. ನೋಡಿ, ಇಷ್ಟೆಲ್ಲ ಬೆಳವಣಿಗೆ ಆಯಿತು. ನಿನ್ನೆ ಘಟಾನುಘಟಿ ಲೀಡರ್ಗಳು ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮಕ್ಕೆ ಬಂದಿದ್ದರೂ ಕೂಡ ಸಿದ್ದರಾಮಯ್ಯನವರು ಹಾಜರಾಗಿರಲಿಲ್ಲ. ಹಾಗಾಗಿ ಇವೆಲ್ಲವೂ ಸಾಕಷ್ಟು ಕುತೂಹಲ, ಗೊಂದಲ, ಸಸ್ಪೆನ್ಸ್ಗೆ ಒಂದು ದಾರಿ ಮಾಡಿಕೊಟ್ಟಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ.